ಗಂಗಾಧರ್ ಹೊಸಬೆಟ್ಟು ಅವರೇ, ಗಂಗಾಧರ್ ಪಾಂಗಾಳ್ ಅವರ ಹತ್ಯೆ ಆಗುವುದಕ್ಕಿಂತ ಸರಿಯಾಗಿ 1 ವರ್ಷದ ಹಿಂದೆ ನಿಮ್ಮ ಮೇಲೆ ಒಂದು ದಾಳಿ ಆಯಿತು. ಆ ಘಟನೆ ಹೇಗೆ ಆಯಿತು? 2013ರಲ್ಲಿ ಮಾರ್ಚಿನಲ್ಲಿ ಒಂದು ಘಟನೆ ಆಯಿತು. ನಾನು ಬೈಕಲ್ಲಿ ಬರುವಾಗ ನನಗೊಂದು ಗಾಡಿ ಹೊಡೆದುಕೊಂಡು ಹೋಯಿತು. ನಾವು ಅದನ್ನೇನು ಆಕಸ್ಮಿಕ ಅಂತ ಹೇಳಿ ಬಿಟ್ಟಿದ್ದೇವೆ. ಆ ನಂತರ ಮೇ 14 ತಾರೀಕು ಸಂಕ್ರಮಣ ಅವತ್ತು 2013ರಂದು ನಾನು 9:30 ಗಂಟೆಗೆ ಆಫೀಸ್ ಬಂದ್ ಮಾಡಿ ರಾತ್ರಿ ಬರುವಾಗ ಒಬ್ಬ ಬಸವರಾಜ್ ಎನ್ನುವನು ಬಂದು ನನ್ನ ಬೈಕಲ್ಲಿ ನಾವು ಹೋಗುವ ಅಂತ, ಅವನ ಮನೆ ಬಾಡಿಗೆ ಮನೆ ನನ್ನ ಮನೆಯ ಮುಂದುಗಡೆ. ಅದಕ್ಕೆ ನಾನು ಹೇಳಿದೆ, ನಾನು ಬರುವುದಿಲ್ಲ ಬೈಕಲ್ಲಿ, ನೀನು ಹೋಗು ಅಂತ. ರಿಕ್ಷಾದಲ್ಲಿ ಕುಳಿತಿದ್ದೆ. ಮತ್ತೆ ಅವನು ರಿಕ್ಷಾದವನ ಹತ್ರವೇ ಹೇಳಿದ, ನಿನ್ಗೇನಾದರೂ ಬೇಸರ ಆಗ್ತದೆ ಅವ್ರು ನನ್ನೊಟ್ಟಿಗೆ ಬಂದರೆ ಅಂತ. ಅವರು ರಿಕ್ಷಾದವನು ಹೇಳಿದ, ಪರವಾಗಿಲ್ಲ ಅಧ್ಯಕ್ಷರು, ನೀವು ಹೋಗಿ, ಅವರು ಅಷ್ಟು ಕರೀತಾರಲ್ಲ ಅಂತ. ಆ್ಯಕ್ಚುಲಿ ನನ್ಗೆ ಕಾಣ್ತದೆ ಬಸವರಾಜನ್ನು ಸೆಟ್ ಮಾಡಿ ಅವರು ಕಳಿಸಿದ್ದು. ಇದೇ ಸತೀಶ್ ಬೈಕಂಪಾಡಿ, ಭಾಸ್ಕರ್ ಬೈಕಂಪಾಡಿ, ಹರೀಶ್ ಬೈಕಂಪಾಡಿ, ಮತ್ತು ಅವರೊಟ್ಟಿಗೆ ಕೆಲವರು ನಮ್ಮ ಊರಿನವರು ಕೂಡ ಇದ್ದಾರೆ. ಅವರ ಮೇಲೆ ನಾವು ಪೊಲೀಸ್ ಸ್ಟೇಷನಲ್ಲಿ, ಅಂದರೆ ನನಗೆ ಮೇ 14ರಂದು ಅಟ್ಯಾಕ್ ಆದ ಕೂಡಲೇ ಬಸವರಾಜ್ ಜೀವಂತ ಇದ್ದ. ಅವನು ಬಿದ್ದದ್ದು ಒಂದು ಹುಲ್ಲಿನ ರಾಶಿಯ ಮೇಲೆ, ನಾನು ಬಿದ್ದದ್ದು ರೋಡಿಗೆ. ಅಂದರೆ ನಾನು ಬದುಕಿದ್ದೇನೆ, ಅವನು ಸತ್ತಿದ್ದಾನೆ. ಅಂದರೆ ಅವ್ರದ್ದೇ ಒಂದು ಗಾಡಿಯಲ್ಲಿತ್ತು. ಆ ಗಾಡಿಯಲ್ಲಿ ಅವನನ್ನು ಕರ್ಕೊಂಡು ಹೋಗುವಾಗಲೇ ಅವರು ಏನೋ ಕುತ್ತಿಗೆ ಇಸುಕೆ ಅವನನ್ನು ಕೊಂದದ್ದು ಅಂತ ಹೇಳ್ಬೋದು. ಅದೆಲ್ಲ ಬರಲಿಲ್ಲ. ಮತ್ತೆ ಬಸವರಾಜನ ಹೆಂಡತಿ ಅವರೊಟ್ಟಿಗೆ ಸೇರಿಕೊಂಡು ಎಲ್ಲ ಏನೇನೋ ಆಯ್ತು ಆ ಕೇಸ್. ನನ್ನ ಕೇಸಲ್ಲಿ ನಾನೆಲ್ಲ ಹೇಳಿಕೆ ಎಲ್ಲ ಕೊಟ್ಟಿದ್ದೇನೆ ಇಲ್ಲಿ ಹಾಸ್ಪಿಟಲ್ನಲ್ಲಿ. ಆದರೆ ಪೊಲೀಸ್ನವರು ಅದಕ್ಕೆ ರಿಪೋರ್ಟ್ ಹಾಕಿ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಕ್ಲೋಸ್ ಅಪ್ ಮಾಡಿದ ಮೇಲೆ ಗಂಗಾಧರ್ ಪಾಂಗಾಲ್ ಅದೇ ದಿನ ಮೇ 14, 2014ರಲ್ಲಿ ಗಂಗಾಧರ್ ಪಾಂಗಾಲ್ನನ್ನು ಕೊಲೆ ಮಾಡಿದ್ರು ಅವರು. ಅದರಲ್ಲಿ ಅವರು ಯಶಸ್ವಿ ಆದರು. ಆದರೆ ಪುಣ್ಯಕ್ಕೆ ಅವರು ಪಂಜುರ್ಲಿ ಸಾನದ ಎದುರುಗಡೆ ರೋಡಲ್ಲಿ ಬಿದ್ದ ಕಾರಣ ಪಂಜುರ್ಲಿ ದೈವ, ಅವರು ಪಂಜುರ್ಲಿ ದೈವದ ಪಾತ್ರಿಯಾಗಿದ್ದರು, ಪೂರ್ವ ದೇವಸ್ಥಾನದ ಮೊಕ್ತೇಸರಾಗಿದ್ದರು, ಗೋಪಾಲಕೃಷ್ಣ ಭಜನಾ ಮಂದಿರದ ಅಧ್ಯಕ್ಷರು, ಬೈಕಂಪಾಡಿ ಮೊಗವೀರ ಮಹಾಸಭಾದ ಅಧ್ಯಕ್ಷರು ಎಲ್ಲ ಕೆಲಸ ಮಾಡಿದ್ದಾರೆ. ಸೇವೆಯ ಪ್ರತಿಫಲಾರ್ಥ ಅವರ ಬೊಲೆರೋ ಗಾಡಿ ಹೋಗುವಾಗ ಪಣಂಬೂರಿನಲ್ಲಿದ್ದ CC ಕ್ಯಾಮರಾದಲ್ಲಿ ಆ ಫೋಟೋ ಒಂದು ಕ್ಯಾಪ್ಚರ್ ಆಗಿತ್ತು. ನಂತರ ಅವರ ಗಾಡಿಯನ್ನು ಕೊಂಡೋಗಿ ಅತ್ತಾವರದ ಗ್ಯಾರೇಜಲ್ಲಿ ಇಟ್ಟರು. ಅತ್ತಾವರದ ಗ್ಯಾರೇಜಿನ ಹುಡುಗರು ತುಂಬ ಒಳ್ಳೆಯವರು. ಯಾಕೆಂತ ಹೇಳಿದರೆ ಅವರು ಕೋರ್ಟಲ್ಲಿ ಒಂದು ಇದ್ದ ಹಾಗೆ ಸಾಕ್ಷಿ ನುಡಿದಿದ್ದಾರೆ. ಅವರೆಲ್ಲ ಸಹಕಾರ ಮಾಡಿದ್ರಿಂದ ಈ ಕೇಸಲ್ಲಿ ನಾವು 12 ವರ್ಷದ ನಂತರ ಅದು ನಮಗೊಂದು ಜಯ ಸಿಕ್ಕಿತ್ತು. ಹಾಗೆ ನಾನಲ್ಲಿ 1.5 ತಿಂಗಳು ಸುಮಾರು 50 ದಿನ AJ ಹಾಸ್ಪಿಟಲಲ್ಲಿ ಇದ್ದೆ. ಸಾವು ಬದುಕಿನ ಹೋರಾಟದಲ್ಲಿ ಸಾಧಾರಣ ಅದರಲ್ಲಿ ಒಂದು 20-22 ದಿವಸ ICUಯಲ್ಲೇ ಇದ್ದೆ. ನಾನು ಬದುಕ್ತೇನೆ ಅನ್ನುವ ಯಾರಿಗೂ ನಂಬಿಕೆ ಇರಲಿಲ್ಲ. ಆದರೆ ನಮ್ಮ ಊರಿನವರೆಲ್ಲ, ಬೈಕಂಪಾಡಿಯವರೆಲ್ಲ ಸೇರಿ ನಮ್ಮ ಊರಿನ ದೈವಗಳಿಗೆಲ್ಲ ಪ್ರಾರ್ಥನೆ ಮಾಡಿದ್ದಾರೆ. ನಾನು ಬದುಕಿ ಉಳಿದು ಬಂದೆ. ಸುಮಾರು 7 ಲಕ್ಷ ರೂಪಾಯಿ ಆ ಸಲ ಖರ್ಚಾಗಿತ್ತು. ಆನಂತರ ನಾನು ನನ್ನ ಕೆಲಸ ಕಾರ್ಯಕ್ಕೆ ಡಾಕ್ಟರ್ ಹೇಳಿದರು, 1 ವರ್ಷದವರೆಗೆ ನಿಮ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಆದರೆ ದೈವಗಳ ಕಾರಣಿಕ ಅಂತ ಹೇಳ್ಬೋದು. ನಾನು 3 ತಿಂಗಳಲ್ಲಿ ನನ್ನ ಕೆಲಸ ಎಲ್ಲ ಮಾಡಿದ್ದೇನೆ. ಆದರೆ ನಮಗೊಂದು ಸಂಶಯ ಇತ್ತು. ಆದರೆ ಗಂಗಾಧರ್ ಪಾಂಗಾಲ್ ಮೇಲೆ ಇಂಥ ಈ ದುಷ್ಟರವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿರಲಿಲ್ಲ. ಆದರೆ ಪಾಂಗಾಳಿಗಿತ್ತು. ಅವರು ನನ್ನ ಹತ್ರ ವಾರಕ್ಕೆ 1 ಸಲ 2 ಸಲ ನನ್ನ ಮನೆಗೆ ಬಂದು ಕೂತ್ಕೊಂಡು ನನ್ನಲ್ಲಿ ಸ್ವಲ್ಪ ನಡೆಸಿ ಎಲ್ಲ ಹೋಗ್ತಿದ್ರು. ಆವಾಗ ಹೇಳ್ತಿದ್ರು, ನನಗೇರಿನೊಬ್ಬಿ ಮಕ್ಕಳು ಕೆರ್ಪಿರ ಮಾರೆ, ಅವರು ನನಗೆ ಹೇಳಿದರು ಅವರೇ ಮಾಡಿದ್ದು ಅಂತ. ಅಂದರೆ ನಮಗೆ ಮೊದಲು ಸಂಶಯ ಇದ್ದದ್ದು. ಆದರೆ ಅವರಿಗೆ ಬಲವಾದ ನಂಬಿಕೆ ಇತ್ತು, ಅವರೇ ಮಾಡಿದ್ದು, ಇನ್ನು ನಿನ್ನೊಟ್ಟಿಗೆ ಇರುವವರನ್ನು ಕೂಡ ಒಂದು ಮರ್ಡರ್ ಮಾಡೋ ಸಾಧ್ಯತೆ ಇದೆ ಅಂತ. ಆದರೆ ಪೊಲೀಸರು ಮತ್ತು ACP ಅವರು ಒಂದು ಕರೆಕ್ಟಾಗಿ ಅದನ್ನು ಶೋಧನೆ ಮಾಡ್ತಿದ್ರೆ. ನಾವು ಅಂದರೆ ಹೊಸಬೆಟ್ಟು ಮೊಗವೀರ ಸಂಘದವರು, ನನ್ನ ಮಿಸೆಸ್ ಮನೀಷಾ ಗಂಗಾಧರ್, 7 ಪಟ್ಟಣ ಮೊಗವೀರ ಸಂಯುಕ್ತ ಸಭೆಯವರು, 3 ಮಂದಿ ಕೂಡ ಒಂದು 3 ಕಡೆಯಿಂದ ಪೊಲೀಸರಿಗೆ ಒಂದು ಅರ್ಜಿ ಕೊಟ್ಟಿದ್ದೇವೆ. ನಮಗೆ ಇಂಥವರ ಮೇಲೆ ಸಂಶಯ ಇದೆ ಅಂತ ಅವರ ಹೆಸರೆಲ್ಲ ಬರೆದು ಕೊಟ್ಟಿದ್ದೇವೆ. ಆದರೆ ಪೊಲೀಸರು ಅವರನ್ನು ಕರೆದೆಲ್ಲ ಸರಿಯಾಗಿ ವಿಚಾರಣೆ ಮಾಡಲಿಲ್ಲ. ಅವರನ್ನು ವಿಚಾರಣೆ ಮಾಡಿ ಏನಾದರೂ ಅವರಿಗೆ ಆಗಲೇ ಏನಾದರೂ ಪನಿಷ್ಮೆಂಟ್ ಕೊಡ್ತಿದ್ರೆ ಖಂಡಿತವಾಗಿಯೂ ಗಂಗಾಧರ್ ಪಾಂಗಾಲ್ ಅವರಿಗೆ ಏನಾಗ್ತಿರಲಿಲ್ಲ. ಅದನ್ನು ಮೊದಲಿದ್ದು ಪೊಲೀಸ್ ವೈಫಲ್ಯವೇ ಸರಿ. ಆದರೆ ಪೊಲೀಸರದ್ದು ಎಲ್ಲ ವೈಫಲ್ಯ ಅಂತ ಹೇಳಿಕ್ಕಾಗೋದಿಲ್ಲ. ಗಂಗಾಧರ್ ಪಾಂಗಾಲ್ ಕೇಸಲ್ಲಿ ಆಂಟಿಸಿಪೇಟರ್ ಬೇಲ್ ಹಿಡ್ಕೊಂಡು ಪಣಂಬೂರು ಸ್ಟೇಷನ್ಲಿ ಅವರು ಬಂದು ಸರೆಂಡರ್ ಆಗುವ ಕಾಲಕ್ಕೆ ಆವಾಗ ಕಮಿಷನರ್ ಆಗಿದ್ದು ಹಿತೇಂದ್ರ ಅಂತ, ತುಂಬ ಒಳ್ಳೆಯ ಮನುಷ್ಯ, ಭಾರಿ ಸರಳ ಸಜ್ಜನ. ಅವರು ಸುರತ್ಕಲ್ ಸ್ಟೇಷನ್ಗೆ ಹೇಳಿಕೆ ಕಳಿಸಿ ನನಗೆ ಫೋನ್ ಮಾಡಿ, ಇಲ್ಲಿ ಆಂಟಿಸಿಪೇಟರ್ ಬೇಲಲ್ಲಿ ಸರೆಂಡರ್ ಆಗುವಾಗ ಸುರತ್ಕಲ್ ಸ್ಟೇಷನ್ ಅವರು ಬಂದು ಗಂಗಾಧರ್ನ ಕೇಸಲ್ಲಿ ಅವರನ್ನು ಅರೆಸ್ಟ್ ಮಾಡಿ ಕೊಂಡೋಗ್ಬೇಕು ಅಂತೆಲ್ಲ ಸೆಟ್ಟಿಂಗ್ ಮಾಡಿ, ನಾವೆಲ್ಲ ಪಣಂಬೂರು ಸ್ಟೇಷನ್ ಹತ್ರ ಇದ್ದೀವಿ ಇವರನ್ನು ಕೊಲೆಗಾರರನ್ನು ಕರ್ಕೊಂಡು ಬರುವಾಗ.
ಅವತ್ತು ಉಮೇಶ್ ಕರ್ಕೇರ್ ಅಂತ ಇದ್ದಾನೆ, ಅವರನ್ನು ಕೂಡ ಕರ್ಕೊಂಡು ಬಂದಿದ್ರು. ಅವ್ರು ಮತ್ತೆ ಏನೋ ತಪ್ಪಿಸ್ಕೊಂಡಿದ್ದಾರೆ ಈಗ, ಆದ್ರೆ ಇನ್ನು ಮುಂದಕ್ಕೆ ಅವರು ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಆಂಟಿಸಿಪೇಟೆಡ್ ಬೇಲಲ್ಲಿ ಸರೆಂಡರ್ ಆದ್ರು. ನನ್ನ ಕೇಸಲ್ಲಿ ಸುರತ್ಕಲ್ ಸ್ಟೇಷನ್ ಅಲ್ಲಿ ಕೆಲವು ದಿನ ಇದ್ರು. ಆ ನಂತರ ಅವರನ್ನು ಅಲ್ಲಿಂದ ಬಿಡುಗಡೆ ಆಯಿತು. ಎಬ್ಸ್ಕಾಂಡ್ ಆಗಿದ್ರು, ಸುಮಾರು ಒಂದು 6-7 ತಿಂಗಳು ಎಬ್ಸ್ಕಾಂಡ್ ಅಂದ್ರೆ ತಲೆಮರೆಸಿಕೊಂಡಿದ್ರು. ಆನಂತರ ಪುನಃ ಅವರನ್ನು ಅರೆಸ್ಟ್ ಮಾಡಿದ್ರು. ಒಂದು 7-8 ತಿಂಗಳವರೆಗೆ ಜೈಲಲ್ಲಿದ್ದರು. ಆದರೆ ನಮ್ಗೆ ಈ ಇದರಲ್ಲಿ ನಮಗೆ ಕೊನೆಗೆ ನಮ್ಮ ಜನರೆಲ್ಲ ಮಾತಾಡೋದು ನೋಡಿ ನಮಗೆ ನಂಬಿಕೆ ಹೋಗಿತ್ತು. ನನಗೆ ಒಂದು ಕೋಡಿಕಲ್ನ ಒಬ್ಬ ಹಿರಿಯರು ಒಂದು ಮಾತು ಹೇಳಿದರು, ಬಾಂಬೆಯಿಂದ ಬಂದವರು, ಸುಂದರಮೀನ್ ಅಂತ. ಒಳ್ಳೆ ಮಾತು ಹೇಳಿದ್ರು ಅವರು. ನಾವೆಲ್ಲ ಬೇಸರದಲ್ಲಿದ್ದಾಗ ಹೇಳಿದರು, ಗಂಗಾಧರ್ ಭಗವಾನ್ ಕಾ ಗರ್ ಪೆ ದೇರ್ ಹೈ ಅಂಧೇರ ನೈ ಅಂತ. ಅವರಿಗೆ ಇಲ್ಲ, ಆದರೆ ಆ ಮಾತೀಗ ಸತ್ಯ ಆಯ್ತು. ಹೊಸಬೆಟ್ಟು ಗ್ರಾಮದ ಸತ್ಯ ಜಾರಂದಾಯದು ದೈವದ ಪ್ರತಿ ವರ್ಷ ನೇಮೋತ್ಸವಕ್ಕೆ ಬಂದು ಪಾಂಗಲ್ರ 5 ಜನ ಹೆಣ್ಣು ಮಕ್ಕಳು, ಅವರ ಅಳಿಯ ಯಾದವ್ ಗುರಿಕಾರರು, ಮೊಮ್ಮಕ್ಕಳೆಲ್ಲ ಬಂದು ಅಲ್ಲಿ ಕೂಡ ಬೇಡಿಕೊಳ್ತಿದ್ರು. 2 ವರ್ಷದ ಮುಂದಿನ ನೇಮೋತ್ಸವದಲ್ಲಿ ಜಾರಂದಾಯ ದೈವ 4 ಬೆರಳು ಮಾಡಿ ತೋರಿಸಿತ್ತು. ಆ ಫೋಟೋ ಈಗಲೂ ಉಂಟು. ಅದೇ ರೀತಿ ಆ 4 ಜನರಿಗೆ ಆಯಿತು. ಅದೇ ರೀತಿ ಬೈಕಂಪಾಡಿಯಲ್ಲಿ ಬಬ್ಬರಿಯ ದೈವ ಕೂಡ ಅಷ್ಟೇ, ಧರ್ಮದೈವ. ಅದು ಆ ಬಬ್ಬರಿಯ ದೈವ ಕೂಡ ನುಡಿ ಕೊಡ್ತಾ ಇತ್ತು. ನಮಗೆ ಮಾತ್ರ 12 ವರ್ಷದಲ್ಲಿ ಕೇಳಿ ಇನ್ನೇನಾಗ್ತದೆ ಇಲ್ವಾ ಅನ್ನೋ ಒಂದು ಭರವಸೆ ಎಲ್ಲ ಹೋಗಿತ್ತು. ಮತ್ತೆ ನನ್ನ ಕೇಸಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಐ ವಿಟ್ನೆಸ್ ಇಲ್ಲ, ಸಾಕ್ಷಿ ಸರಿಯಾಗಲಿಲ್ಲ ಅಂತೇಳಿ ಆ ಜಡ್ಜ್ ಕೂಡ ಏನೋ ಅವರಿಗೆ ಸ್ವಲ್ಪ ಫೇವರ್ ಆಗಿದ್ರು ಅನ್ನೋ ನಂಬಿಕೆ ನನಗೆ. ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜು ಪೂಜಾರಿ ಒಳ್ಳೆ ವಾದ ಮಾಡಿದ್ರು. ಅದರಲ್ಲಿ ಅವರಿಗೆ ಒಂದು ಪತ್ರ ಕೂಡ ಕೊಟ್ಟಿದ್ದಾರೆ ಹೈಕೋರ್ಟಿಗೆ ಆಗ್ಲಿಕ್ಕೆ. ಈ ನ್ಯಾಯದಲ್ಲಿ ನ್ಯಾಯ ಸಿಗ್ಲೇಬೇಕಿತ್ತು, ಆದರೆ ಇದರಲ್ಲಿ ಸಿಗ್ಲಿಲ್ಲ. ಇವ್ರದ್ದು ಹೈಕೋರ್ಟಲ್ಲಿ ಇವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ. ಹಾಗೆ ನಾನು ನನ್ನ ಕೇಸನ್ನು ಈಗ ಹೈಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದೆ. ಇಲ್ಲಿ ಪಾಂಗಲ್ನ ಕೇಸ್ ಆಗುವಾಗ ಅವರ 5 ಜನ ಮಕ್ಕಳು ಕೂಡ ದಿನ ಹೋಗಿ ಅಲ್ಲಿ ಕೂತ್ಕೊಳ್ತಿದ್ರು. ಪಾಪ ಅವರು ಪಟ್ಟ ಕಷ್ಟ. ಪಾಂಗಲ್ಲನ್ನು ಕೊಲೆ ಮಾಡಿದ ಒಂದು ಬೇಸರದಲ್ಲಿ ಅವರ ಧರ್ಮಪತ್ನಿ ಬೇಬೆಕ್ಕನವರು ಕೂಡ ದೈವಾಧೀನರಾದರು. ಹೀಗೆಲ್ಲ ಒಂದರ ಮೇಲೆ ಒಂದೊಂದು ಘಟನೆ ಬರ್ತಾ ಇತ್ತು. ಆದರೆ ಮನೆಯಲ್ಲಿ ಮಂತ್ರದೇವತೆಯನ್ನು ನಂಬ್ತಿದ್ರು. ಆ ಮಂತ್ರದೇವತೆ ಮೇಲೆ ಕೂಡ ತುಂಬ ನಂಬಿಕೆ ಇತ್ತು, ಅವರಿಗೆ ಇತ್ತು, ಅವರ ಮಕ್ಕಳಿಗಿದ್ದು. ಅದಕ್ಕಿಂತಲೂ ಹೆಚ್ಚಾಗಿ ಅವರ ಅಳಿಯನಿಗೆ ತುಂಬ ನಂಬಿಕೆ ಇದೆ. ಕೆಲವೊಂದು ಕಷ್ಟಗಳಲ್ಲಿ ಪಾರು ಮಾಡಿದ್ದಾರೆ. ಈಗ 4 ಜನರಿಗೆ ಶಿಕ್ಷೆ ಆಯಿತು. ಖಂಡಿತ ಇವರಿಗೆ ಯಾವುದೇ ಕಾರಣಕ್ಕೂ ಬೇಲ್ ಸಿಗಲೇಬಾರದು ಅಂತ ನಮ್ಮದು ದೇವರಲ್ಲಿ ಕೂಡ ಪ್ರಾರ್ಥನೆ, ನಮ್ಮ ಕಾನೂನು ಇದರಲ್ಲಿ ನಾವು ಬೇಡಿಕೊಳ್ತೇವೆ. ಯಾಕೆಂದರೆ ಇವರು ಇನ್ನೂ ಕೂಡ ಗ್ರಾಮಕ್ಕೆ ಬಂದರೆ ಯಾರನ್ನಾದರೂ ಕೊಲೆ ಮಾಡುವಂಥ ಯತ್ನ ಖಂಡಿತ ಮಾಡ್ತಾರೆ. ಅದರ ಒಟ್ಟಿಗೆ ಅವರಿಗೆ ಸಾಕ್ಷ್ಯ ನುಡಿದವರ ಸಾಕ್ಷ್ಯ ನಾಶ ಮಾಡುವ ಸಾಧ್ಯತೆಗಳು ಇರ್ತದೆ. ಇಲ್ಲೆಲ್ಲ ಅವರು ಎದುರು ಬರದಿದ್ದರೂ ಅವರ ಚೇಳಗಳಿಂದೆಲ್ಲ ದೊಂಬಿ ಗಲಭೆ ಮಾಡಿಸುವ ಸಾಧ್ಯತೆಗಳು ಕೂಡ ಇರ್ಬೋದು ಇನ್ನು ಮುಂದಕ್ಕೂ. ಆದರೆ ಅವರ 5 ಮಕ್ಕಳು ಮತ್ತು ಅವರ ಅಳಿಯಂದರು ಮೊಮ್ಮಕ್ಕಳೆಲ್ಲ ಮಾಡಿದ ಒಂದು ಪ್ರಯತ್ನಕ್ಕೆ ದೇವರು ಒಳ್ಳೆ ಪ್ರತಿಫಲ ಕೊಟ್ಟಿದ್ದಾರೆ. ಆ ವ್ಯಾಜ್ಯದಲ್ಲಿ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಅದಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ. ಖಂಡಿತವಾಗಿ ಅವರು ಜೀವಾವಧಿ ಶಿಕ್ಷೆ ಎಷ್ಟು ವರ್ಷ ಕೊಟ್ಟಿದ್ದಾರೆ ಅಷ್ಟು ವರ್ಷ ಕೂಡ ಜೈಲಲ್ಲೇ ಕುಲಿಬೇಕು. ಅದು ದೈವದೇವರು ಮಾಡಿಸಬೇಕು. ಅದರ ಒಟ್ಟಿಗೆ ಅವರೊಟ್ಟಿಗೆ ನಮ್ಮ ಕೆಲವು ಜಾತಿಯ ಮುಖಂಡರೆಲ್ಲ ಹೆಸರು ಹೇಳುವವರು ಅವನೊಟ್ಟಿಗೆ ಸೇರಿ ಅವನ ಮಗನ ಮದುವೆಗೆಲ್ಲ ಬಂದು ಎಲ್ಲಿ ಕೊಲ್ನಾಡಲ್ಲಿರುವಂತಹ ಒಂದು ಹಾಲ್ ದೊಡ್ಡದು, ನಮ್ಮ ಯಾರೊಬ್ಬ ಪ್ರಮುಖ ನಾಯಕ ಅಂತ ಹೇಳುವ ಕೂಡ ಬಂದು ಆ ಮದುವೆಯಲ್ಲಿ ಕೂತಿದ್ದ. ಆಮೇಲೆ ನಮ್ಮ ಮಾತೃ ಸಂಸ್ಥೆಯ ಅಧ್ಯಕ್ಷ ಕೂಡ ಆ ಮದುವೆಗೆ ಬಂದಿದ್ದ. ಅವರಿಗೆಲ್ಲ ವಿಚಾರಗಳು ಗೊತ್ತಿತ್ತು. ನನ್ನನ್ನು ಮರ್ಡರ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟದ್ದು, ಗಂಗಾಧರ ಪಾಂಗಲನ್ನು ಕೊಲೆ ಮಾಡಿದವರು, ಇದರ ಬಗ್ಗೆ ನಾವು ಅವರಿಗೆ ಮಹಾಜನ ಸಂಘಕ್ಕೆ ಪತ್ರ ಕೂಡ ಬರೆದಿದ್ದೇವೆ. ನಮ್ಮ 14 ಪಟ್ಟಣ ಸಂಯುಕ್ತ ಸಭೆ 7 ಪಟ್ಟಣ ಹಾಗೆ ಮಹಾಜನ ಸಂಘಕ್ಕೆ. ಆದರೆ ಅದನ್ನು ಗಣನೆಗೆ ತೆಗೆದುಕೊಂಡ್ರೆ ಅವರೊಟ್ಟಿಗೆ ಸ್ವಲ್ಪ ಕ್ಲೋಸ್ ಆಗಿದ್ದರು. ಅದರೊಟ್ಟಿಗೆ ಕೆಲವು ಜನ 7 ಪಟ್ಟಣ 14 ಪಟ್ಟಣದವರು ಕೂಡ ಸೇರಿಕೊಂಡಿದ್ದಾರೆ. ಎಲ್ಲಿಯವರೆಗೆ ವಿಪರ್ಯಾಸ ಅಂತ ಹೇಳಿದರೆ 14 ಪಟ್ಟಣದಲ್ಲಿ ನಾವು ಜ್ಯೋತಿ ವೃತ್ತದಿಂದ ಕಮಿಷನರ್ ಆಫೀಸರ್ಗೆ ಒಂದು ಒಳ್ಳೆಯ ಮೆರವಣಿಗೆ ಮಾಡಿ ಪಾಂಗಲಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡಿದೆ ಇಡೀ ಸಮಾಜ. ಉಪ್ಪಳದಿಂದ ಹೊಸಬೆಟ್ಟು ಗ್ರಾಮದವರೆಗಿನವರು, ಅದರೊಟ್ಟಿಗೆ ಬೇರೆ ಗ್ರಾಮದವರು ಸೇರಿದ್ದಾರೆ. ಮೊನ್ನೆ ಅವನಿಗೆ ಜಡ್ಜ್ಮೆಂಟ್ ಆಗುವ 4 ದಿವಸ ಮೊದಲು ಅವನು ಉರುವ ದೇವಸ್ಥಾನದಲ್ಲಿ ಹೋಗಿ ಭಜನೆ ಮಾಡ್ತಾ ಇದ್ದಾನೆ. ಹಾಗಾದರೆ ನಮ್ಮ ಜನರು ಎಷ್ಟು ಅವನಿಗೆ ಸಹಕಾರ ಕೊಟ್ಟಿರ್ಬೋದು ಅನ್ನೋದು ಗೊತ್ತಾಗ್ತದೆ. ಖಂಡಿತವಾಗಿ ಅಲ್ಲಿ ಉರುವ ಮಾರಿಯಮ್ಮ ಇದ್ದರೆ ಅವನಿಗೆ ಸಹಕಾರ ಕೊಟ್ಟವನನ್ನು ಅಲ್ಲಿ ಕರೆದು ತಂದವರು ನಮ್ಮ ಸತ್ಯ ಜಾರಂದಾಯ ಬಬ್ಬರಿಯ ದೈವಗಳೆಲ್ಲ ಇದ್ದರೆ, ಧರ್ಮ ದೈವಗಳೆಲ್ಲ ಇದ್ದರೆ, ಇವನೊಟ್ಟಿಗೆ ಈ ಹಿಮ್ಮೇಳದಲ್ಲಿ ತೆರೆಮರೆಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು ಅವರಿಗೂ ಕೂಡ ಇದಕ್ಕಿಂತ ಹೆಚ್ಚಿನ ಶಿಕ್ಷೆ ಖಂಡಿತ ದೈವದೇವರಾದರೂ ಕೊಡಲೇಬೇಕು. ಅವರಿಗೂ ಕೊಡಬೇಕು, ಅವರ ಮನೆಯವರನ್ನು ಬಿಡಬಾರ್ದು. ಇದು ನಮ್ಮ ಮನದ ಒಂದು ನೋವು. ಖಂಡಿತವಾಗಿ ಈ ಸಲ 12 ವರ್ಷದ ನಂತರ ನ್ಯಾಯಾಲಯದಲ್ಲಿ ದೊರಕಿದಂಥ ಈ ಒಂದು ಆದೇಶ ಏನಿದೆ, ಖಂಡಿತವಾಗಿ ನಾವೆಲ್ಲರೂ ತಲೆಬಾಗ್ತೇವೆ. ಆದೇಶಕ್ಕೆ ತಲೆಬಾಗಿ ಆದೇಶದಂತೆ ಅವರು ಜೀವಾವಧಿ
ಎಷ್ಟು ವರ್ಷ ಜೀವಾವಧಿ ಶಿಕ್ಷೆ ಉಂಟು ಅಷ್ಟು ವರ್ಷ ಕೂಡ ಜೈಲಲ್ಲಿ ಇರಬೇಕು ಅಂತ ನಮ್ದೊಂದು ಬೇಡಿಕೆ. ನೀವು ವಕೀಲರು, ಈಗ ಜೀವಾವಧಿ ಶಿಕ್ಷೆ ಅಂದರೆ ಒಂದು ಡೆಫಿನೇಷನ್ ಬೇರೆ ಇದೆ. ಹೌದು. ಸುಮಾರು 12 ವರ್ಷ ಶಿಕ್ಷೆ ಅನುಭವಿಸಿದ ನಂತರ ಆತನ ಗುಣನಡತೆಯನ್ನು ನೋಡಿ ಆತನನ್ನು ಬಿಡುಗಡೆ ಮಾಡುವಂಥ ಒಂದು ಪದ್ಧತಿ ಇದೆ. ಅದು ಸರ್ಕಾರದ ಮರ್ಜಿಗೆ ಅನುಗುಣವಾದದ್ದು. ಹೌದು. ಅವರು ರೆಕಮೆಂಡ್ ಮಾಡ್ತಾರೆ, ರಾಜ್ಯಪಾಲರು ಅನುಮೋದಿಸ್ತಾರೆ, ಈ ರೀತಿ ಇದೆ. ಸುಪ್ರೀಂ ಕೋರ್ಟ್ ಹೇಳ್ತದೆ ಜೀವಾವಧಿ ಶಿಕ್ಷೆ ಅಂದರೆ ಅದಕ್ಕೆ ಟೈಮು ಬಾಂಡ್ ಇಲ್ಲ, ಜೀವನ ಪರ್ಯಂತ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳ್ತದೆ. ಅದರಿಂದಾಗಿ ಈ ಪ್ರಕರಣದಲ್ಲಿ ಜೀವಾವಧಿ ನಿಮ್ಮ ಪ್ರಕಾರ ಹೇಗೆ? ಜೀವಾವಧಿ ಶಿಕ್ಷೆ ಅಂತ ಹೇಳಿದ್ರೆ ಕೆಲವರು ಮಕ್ಕಳು ಇರ್ತಾರೆ, ಒಂದು 20-24 ವರ್ಷದ ಮಕ್ಕಳೆಲ್ಲ ಇರ್ತಾರೆ. ಅವರು ಸ್ವಭಾವತಃ ಮಕ್ಕಳಿರುವಾಗ ಸ್ವಲ್ಪ ಹೊರಟುತನ ಇರ್ತದೆ. ಜೈಲಿಗೆಲ್ಲ ಹೋದ್ಮೇಲೆ ಅಲ್ಲಿ ಕೆಲಸ ಮಾಡುವಾಗ ಯಾರು ಇಲ್ಲದಾಗ ಮನಸ್ಸು ಪರಿವರ್ತನೆ ಆಗ್ತದೆ. ಅಲ್ಲಿ ಜೈಲರ್ ಅವನ ನಡೆ ನುಡಿಗಳನ್ನು ನೋಡಿ ಸರ್ಕಾರಕ್ಕೆ ಮತ್ತು ಗವರ್ನರ್ಗೆ ರೆಕಮೆಂಡ್ ಮಾಡಿದರೆ ಅಂಥವರಿಗೆ ಏನಾದರೂ ಸ್ವಾತಂತ್ರ್ಯ ದಿನಾಚರಣೆ, ರಿಪಬ್ಲಿಕ್ ಡೇ, ಬೇರೆ ಬೇರೆ ದಿನಗಳಲ್ಲಿ ಅವರಿಗೊಂದು ಬಿಡುಗಡೆಯ ಅವಕಾಶ ಕೊಡ್ತಾರೆ. ಆದರೆ ಇದರಲ್ಲಿ ಕೊಲೆಯೇ ಮಾಡಿದ್ದು, ಅಲ್ಲ, ಉದ್ದೇಶಪೂರ್ವಕ ಕೊಲೆ ಮಾಡಿದ್ರಿಂದ ಇನ್ನೂ ಕೂಡ ಇಂಥದ್ದನ್ನು ಅವರು ಮಾಡ್ಬೋದು, ಅವರ ಮಕ್ಕಳನ್ನು ಹಿಡ್ಕೊಂಡು ಕೂಡ ಮಾಡಿಸೋ ಸಾಧ್ಯತೆ ಇರ್ತದೆ. ಅದರಿಂದ ಪೊಲೀಸರು ಕೂಡ ಅವರ ಮಕ್ಕಳ ಬಗ್ಗೆ ಕೂಡ ನಿಗಾ ವಹಿಸಲೇಬೇಕು. ಇದರಲ್ಲಿ ಏನು ಅಂತ ಹೇಳಿದ್ರೆ 12 ವರ್ಷ ಸಜೆ ಅಂತ ಬರ್ಬೋದು, ಫೋಕ್ಸೋದಲ್ಲಿ 20 ವರ್ಷ ಅಂತ ಜೀವಾವಧಿ ಶಿಕ್ಷೆಗೆ. ಬೇರೆ ಬೇರೆ ಕೇಸ್ಗಳಲ್ಲಿ ಬೇರೆ ಬೇರೆ ಅವಧಿಗಳನ್ನು ನಿಗದಿಪಡಿಸ್ತಾರೆ. ಇದರಲ್ಲಿ 12 ವರ್ಷ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 14 ವರ್ಷಕ್ಕಿಂತ ಜಾಸ್ತಿ ಹೆಚ್ಚು ಕಡಿಮೆ ಕೊಡುವುದಿಲ್ಲ. ಅದರಲ್ಲಿ 12 ವರ್ಷ ಕೊಟ್ಟ ಮೇಲೆ ಇವರು ಸಾಕ್ಷ್ಯನಾಶ ಬೇರೆ ಬೇರೆ ಕೇಸಲ್ಲಿದ್ದರೆ ಅದಕ್ಕೆ 1 ವರ್ಷ ಕಠಿಣ ಶಿಕ್ಷೆ, ಇಲ್ಲದ್ರೆ ಇಷ್ಟು ದಂಡ ಕಟ್ಟಬೇಕು, ಆ ದಂಡ ಕಟ್ಟಿದರೆ ಸಾದಾ ಸಜ್ಜೆ ಅಂತೆಲ್ಲ ಇರ್ತದೆ. ಅದರಿಂದ ಅದು ಎಷ್ಟು ವರ್ಷಕ್ಕೆ ಮಾಡ್ತಾರೆ ಅದು ಕೋರ್ಟಿಗೆ ಬಿಟ್ಟದು. ಅದು ನಿನ್ನೆ ಆದೇಶದಲ್ಲಿ ಏನೆಲ್ಲ ಬರೆದಿದ್ದಾರೆ ಅದೆಲ್ಲ ಇನ್ನು ನೋಡಿದ ಮೇಲೆ ನಮಗೆ ಅದರ ಬಗ್ಗೆ ವಿವರಣೆ ಗೊತ್ತಾಗ್ಬೋದು. ಜೀವಾವಧಿ ಶಿಕ್ಷೆ ಅಂತ ಮೊದಲು ಹೇಳಿದರೆ ಅವರು ಸಾಯುವ ತನಕವೂ ಇರ್ತದೆ, ಈಗಲೂ ಇದೆ. ಅದೊಂದು ಕೆಲವು ಘಟನೆಗಳಲ್ಲಿ ಸಾಯುವ ತನಕವೂ ಜೈಲಲ್ಲಿ ಇರ್ತಾರೆ. ಅವರಿಗೆ ಕೇಳುವವರು ಇಲ್ಲ, ಬೇಡುವವರು ಇಲ್ಲ, ಅವರಲ್ಲಿ ಸಾಯಲಿ ಅಂತ ಮನೆಯವರು ಕೂಡ ಬಿಟ್ಟು ಬಿಡ್ತಾರೆ ಅಂಥವರನ್ನೆಲ್ಲ. ಈಗ ಜೈಲುಗಳಂತ ಹೇಳಿದರೆ ಜೀವನ ಸುಧಾರಣೆಗೆ ಒಂದು ಅವಕಾಶ ಇರುವಂಥ ಒಂದು ಜಾಗ ಅಂತ ಹೇಳ್ತೇವೆ. ಅಂತಹ ಜೈಲಿನಲ್ಲಿ ಇವರು 14 ವರ್ಷ ಜೀವನ ನಡೆಸಿದ್ದಾರೆ. ತದನಂತರ ಅವರ ಆ ಹಿಂದಿನ ಕ್ರೌರ್ಯ ಮತ್ತು ವಂಚನ ಮನಸ್ಸುಗಳು ಬದಲಾಗಲಿಕ್ಕೆ ಸಾಧ್ಯತೆ ಇದೆಯಾ? ಖಂಡಿತ ಇಲ್ಲ. ಯಾಕೆಂದ್ರೆ ಇಷ್ಟು ಸಣ್ಣ ವಿಚಾರದಲ್ಲಿ ಸಮಾಜದ ಆಗು ಹೋಗುಗಳಲ್ಲಿ ಒಂದು ಉರ್ವ ಮಾರಿಯಮ್ಮ ದೇವಸ್ಥಾನದಲ್ಲಿ ಅವನ ಅಣ್ಣ 7 ಪಟ್ಟಣದ ಅಧ್ಯಕ್ಷ ಆಗಬೇಕು, ಇವನು ಉರ್ವ ದೇವಸ್ಥಾನದ ಆಡಳಿತ ಮುಕ್ತೇಸರಾಗಬೇಕು, ಅದನ್ನು ವಿರೋಧಿಸಿದ್ದಕ್ಕಾಗಿ ಹಗೆ ಸಾಧಿಸಿ ನನ್ನನ್ನು ಕೊಲೆ ಯತ್ನ ಮಾಡ್ತಾನಾದ್ರೆ, ಪಾಂಗಲನ್ನು ಕೊಲೆ ಮಾಡ್ತಾನಾದ್ರೆ, ಇನ್ನೂ ಅವನ ಲಿಸ್ಟಲ್ಲಿ ಯಾರೆಲ್ಲ ಇದ್ರು ಅಂತ ನಮ್ಗೆ ಗೊತ್ತಿಲ್ಲ, ಕೆಲವರ ಹೆಸರೆಲ್ಲ ಇತ್ತು. ಅಂತ ಒಂದು ಮನಸ್ಥಿತಿಯವನು 14 ವರ್ಷ ಅಲ್ಲ 28 ವರ್ಷ ಜೈಲಲ್ಲಿದ್ದರೂ ಹೊರಗೆ ಬರುವಾಗ ಅವನು ಇವರನ್ನು ಏನು ಮಾಡುವುದು ಅಂತ ಯೋಚನೆಯಲ್ಲಿ ಬರುವುದು, ಖಂಡಿತವಾಗಿ ಬರ್ತಾನೆ. ಅದೇ ರೀತಿ ಅವನ ಮಕ್ಕಳು ಕೂಡ ಅದೇ ರೀತಿ ಯೋಚನೆ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಅವನು ತಲೆಮರೆಸಿಕೊಂಡಿದ್ದಾಗ ಪೇಪರ್ನ ಇದು ಪೊಲೀಸ್ನವರು ಒಂದು ಪ್ರೊಕ್ಲಮೇಷನ್ ಕೊಟ್ಟರು, ಇಲ್ಲಿ ಅವನ ಫೋಟೋ ಹಾಕಿ ತಲೆಮರೆಸಿಕೊಂಡಿದ್ದಾನೆ ಅಂತ ಹೇಳಿ. ಅವನ ಮಕ್ಕಳ ಆ ಫೋಟೋವನ್ನು ಅರ್ಧ ಬಗ್ಗೆ ಒಂದು ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆ. ಪಣಂಬೂರು ಸ್ಟೇಷನ್ ಅಲ್ಲಿ ಮಾತ್ರ ಭಾರತಿ ಮೇಡಮ್ ಮತ್ತೆ ತನಿಖಾಧಿಕಾರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಸಾಕ್ಷ್ಯ ಎಲ್ಲ ನೀಡಿದ್ದಾರೆ. ಇಲ್ಲದಿದ್ರೆ ಈ ಕೇಸ್ನಲ್ಲಿ ಜಯ ಸಿಗುವಂಥ ಸಾಧ್ಯತೆಗಳು ಹೇಗಾದರೂ ಮಾಡಿ ಮಾತಾಡ್ತಿದ್ರು. ಆದರೆ ಈಗ ಕೊಟ್ಟಂತ ಜಡ್ಜ್ ಕೊಟ್ಟಂತ ಏನು ಆದೇಶ ಇದೆ ಅದರಲ್ಲಿ ಅವರು ಹೊರಗೆ ಬರುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಈ ಪಾಂಗಾಳವರ ಕೊಲೆ ಆದಾಗ ಆರಂಭದಲ್ಲಿ ಅದು ಆಕ್ಸಿಡೆಂಟ್ ಅಂತ ಹೇಳಿ ಕೇಸ್ ಆಗಿದ್ದ. ಎಲ್ಲರೂ ಹಾಗೆ ಏನು ಇವರು ಬರುವಾಗ ಆಕ್ಸಿಡೆಂಟ್ ಆಗಿರ್ಬಹುದು ಅಂತ, ಆದ್ರೆ ಅದನ್ನು ಕಣ್ಣಾರೆ ನೋಡಿದವನೊಬ್ಬ ಇದ್ದ, ಬಿದ್ದದ್ದು ನೋಡಿದಾಗ. ಮತ್ತೆ ಆಕ್ಸಿಡೆಂಟ್ ಆದಾಗ ಎಲ್ಲಿ ತಾಗ್ಬೇಕು, ಸ್ಕೂಟರ್ ಎಲ್ಲಿ ಇರ್ತದೆ, ಇವರು ಎಲ್ಲಿ ಬಿದ್ದಿದ್ದಾರೆ, ಆನಂತರ ಅವರನ್ನ ತಲೆಯಲ್ಲೆಲ್ಲ ಗಾಯ ಹೇಗಾಯ್ತು ಅಂದ್ರೆ ಅವ್ರು ಬಿದ್ದ ಕೂಡಲೇ ಸಾಯ್ಲಿಲ್ಲ. ಅದರಲ್ಲಿ ಹರೀಶ್ ಬೈಕಂಪಾಡಿ ಅಂತ ಇದ್ದವನು, ಅವನ ಅಣ್ಣ ಯಾರು ಸತೀಶ್ ಬೈಕಂಪಾಡಿ ಅಣ್ಣ, ಅವನು ದೊಣ್ಣೆಯಲ್ಲಿ ಇವರಿಗೆ ಹೊಡೆದಿದ್ದಾನೆ. ಆ ನಂತರ ಅವರು ಸತ್ತದ್ದು ಅಂತ ನಮ್ದೊಂದು ನಂಬಿಕೆ. ಖಂಡಿತ ಹಾಗೆ ಆದದ್ದು. ಹಾಗಾದ್ರೆ ಘಟನಾ ಸ್ಥಳದಲ್ಲಿ ಸತೀಶ್ ಬೈಕಂಪಾಡಿ, ಹರೀಶ್ ಬೈಕಂಪಾಡಿ, ಭಾಸ್ಕರ್ ಬೈಕಂಪಾಡಿ ಇದ್ರು, ಪುಷ್ಪರಾಜ್ ಕೂಡ ಪುಷ್ಪರಾಜ್ ಸಹ ಇದ್ದ. ಪುಷ್ಪರಾಜ್ ಡ್ರೈವ್ ಮಾಡ್ಲಿಕ್ಕೆ ಡ್ರೈವರ್ ಅಂತ ಹೇಳುವುದು, ಅವನು ಜೋರಿದ್ದಾನೆ. ಅವನು ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನನ್ನು ಇವ್ರದ್ದು ಗುರುತುಂಟ ಕೇಳುವಾಗ ಇಲ್ಲ ಅಂತ ಹೇಳಿದ್ದಾನೆ. ಅದಕ್ಕೆ ನಿನ್ನೆ ಕೋರ್ಟ್ ಅಲ್ಲಿ ಕೇಳಿದ್ದೇನೆ ನಾನು ಅವನಿಗೆ, ಈ ತನಿಖೆಯನ್ನ ಗುರುತ ತಿಕ್ಕೊಂಡ ಅಂತ. ಅವಳು ಲೇಖ ಅಂತ ಇದ್ದಾಳೆ, ಮಲಯಾಳಿ ಅವಳು, ನಮ್ಮ ಜಾತಿಯವನನ್ನು ಮದುವೆ ಆದದ್ದು, ನಮ್ಮ ಊರಿನಲ್ಲಿ ಇರುವುದವಳು. ಅವಳ ಗಾಡಿ ಕೂಡ ಕೊಟ್ಟಿದ್ದಾಳೆ, ಆ ಗಾಡಿ ಕೂಡ ಸೀಸ್ ಆಗಿತ್ತು. ಅದನ್ನು ಹೇಗೆ ಅವಳು ಹೊರಗೆ ತಂದಿದ್ದಾಳೆ ಅಂತ ಗೊತ್ತಿಲ್ಲ. ಈಗ
ಆ 3 ಗಾಡಿಗಳನ್ನು ಕೂಡ ಸೀಸ್ ಮಾಡಿದ್ದಾರೆ, ಆದೇಶ ನೀಡಿದ್ದಾರೆ. ಹ್ಮ್. ಇವರದು ಬೊಲೆರೋ, ಹ್ಮ್. ಮತ್ತೊಂದು ರಿಡ್ಸ್, ಮತ್ತೊಂದು ಮಾರುತಿ. ಹ್ಮ್. ಮಾರುತಿ ಹರೀಶಂದು, ಹ್ಮ್. ರಿಡ್ಸ್ ಲೇಖಂದು. ಹ್ಮ್. ಅವಳೋಗಿ ಫಾರಿನ್ ಅಲ್ಲಿ ಕುತ್ಕೊಂಡು ವಿಡಿಯೋ ಕಾನ್ಫರೆನ್ಸ್ ಕೊಟ್ಟಿದ್ದಾಳೆ ಕೋರ್ಟಿಗೆಲ್ಲ. ಹಾ. ನನಗೆ ಗೊತ್ತೇ ಇಲ್ಲ ಅಂತ. ಹಾ. ಗೊತ್ತಿಲ್ಲ ಅಂತ ಹೇಗೆ ಹೇಳ್ತಾಳೆ ಅವಳು? ಹ್ಮ್. ಹ್ಯೂಮನ್ ರೈಟ್ ಅಲ್ಲಿ ಇವನು ಇದ್ದ, ಅವಳು ಕೂಡ ಅವಳನ್ನು ಕೂಡ ಅದರಲ್ಲಿ ಆಫೀಸ್ ಬೇರರ್ ಆಗಿ ಒಟ್ಟಿಗೆ ಕೆಲಸ ಮಾಡ್ತಿದ್ರು. ಹ್ಯೂಮನ್ ರೈಟ್ಸ್ ಹ್ಯೂಮನ್ ರೈಟ್ಸ್ ಅಲ್ಲಿ ಎಲ್ಲ ಮಾಡಿದ್ದಿಂತದ್ದು. ಹ್ಯೂಮನ್ ರೈಟ್ಸ್ ಅಲ್ಲಿ ಇದ್ದೇವೆ ಅಂತ ಹೇಳಿ ಕೊಲೆ ಮಾಡ್ಲಿಕ್ಕೆ ಮತ್ತೆ ಅನ್ಯಾಯ ಅನಾಚಾರ ಮಾಡ್ಲಿಕ್ಕೆ ಮಾತ್ರ ಇದ್ದದ್ದು. ತುಂಬಾ ಜೋರಿದ್ದಾರೆ. ಮತ್ತೆ ಅವಳು ಬಬಿತಾ ಅಂತ ಇದ್ದಾಳೆ, ಅವಳು ಕೂಡ ನಾನು ಕೀ ಕೊಡ್ಲೇ ಇಲ್ಲ ಅಂತ. ಅವಳ ಬಾರಿ ಆಪ್ತ ಸ್ನೇಹಿತೆ. ಅವಳಿಗೆ ಕಾರ್ ಪಾರ್ಕ್ ಮಾಡ್ಲಿಕ್ಕೆ ಜಾಗ ಇಲ್ಲ, ಇವಳ ಬಬಿತಾನ ಮನೆ ಹತ್ರವೇ ಕಾರ್ ಪಾರ್ಕ್ ಮಾಡ್ತಿದ್ದ. ಅವರನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದಾನೆ. ಆ ರೀತಿಯಲ್ಲಿ ಸಾಕ್ಷ್ಯಗಳನ್ನೆಲ್ಲ ನಾಶ ಮಾಡಿದ್ದಾನೆ. ಅದು ಕೋರ್ಟಿಗೆ ಮನವರಿಕೆ ಆಗಿದೆ. ಅದೇ ಅಂತೂ ಇಂತೂ ಈ ಗ್ರಾಮದ ದೈವ ದೇವರುಗಳು ಮತ್ತು ಸಾರ್ವಜನಿಕರ ಒತ್ತಾಯಗಳು ಮತ್ತು ನಿರಂತರವಾಗಿ ಆ ಕೇಸನ್ನು ಫಾಲೋ ಅಪ್ ಮಾಡಿದ್ರಿಂದ ಇಂಥ ಜಡ್ಜ್ಮೆಂಟ್ ಬಂತಂದ್ರೆ ಖಂಡಿತ ಅವರ ಮಕ್ಕಳ ಪ್ರಯತ್ನ, ಅವರ ಅಳಿಯನ ಪ್ರಯತ್ನ, ಮತ್ತೆ ಗ್ರಾಮದವರು, ಬೈಕಂಪಾಡಿ ಮುಖವೀರ ಮಹಾಸಭಾದವರು ಕೂಡ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಅಲ್ಲದೆ ನಮ್ಮ ದೈವ ದೇವರುಗಳೇನಿದ್ದಾರೆ ಅವರ ಸಂಪೂರ್ಣ ಅನುಗ್ರಹ ಇದೆ. ನಾನು ಬದುಕಿ ಉಳಿಲಿಕ್ಕೂ ಗಂಗಾಧರ್ ಬಾಂಗಲ್ಲಿಗೆ ನ್ಯಾಯ ಸಿಗ್ಲಿಕ್ಕೂ ನಮ್ಮ ದೈವ ದೇವರುಗಳ ಅನುಗ್ರಹ, ಮಾರಿಯಮ್ಮನ ಅನುಗ್ರಹ, ನಮ್ಮ ಸಮಾಜದ ಹಿರಿಯರ ಆಶೀರ್ವಾದ ಮತ್ತು ಕಿರಿಯರ ಎಲ್ಲ ಪ್ರೀತಿ ಆಧಾರಗಳಿಂದ ಈ ಒಂದು ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಕ್ಕಿತು. ನಾನು ಬದುಕಿಳಿದ್ದೇನೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು.